ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 276ನೇ ಶ್ಲೋಕ. ಸ್ವಾತ್ಮನ್ನೇವ ಸದಾ ಸ್ಥಿತ್ವಾ ಮನೋ ನಶ್ಯತಿ ಯೋಗಿನಃ ವಾಸನಾನಾಂ ಕ್ಷಯಶ್ಚಾತಃ ಸ್ವಾಧ್ಯಾಸಾಪನಯನಂ ಕುರು. ಈ ಒಂದು ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಜೀವನಿಗೆ ಬಂದಿರತಕ್ಕಂಥ ಯಾವ ಅಧ್ಯಾಸವನ್ನು ನಿರಸನ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯ ಈ ಅನಾತ್ಮವಾಗಿರತಕ್ಕಂಥ ದೇಹಾದಿಗಳಲ್ಲಿಯೇ ಆತ್ಮಬುದ್ಧಿಯನ್ನು ಮಾಡಿಕೊಂಡಾನ. ಇದು ಅಧ್ಯಾಸ ಅಂತ. ತಾನು ದೇಹವಲ್ಲ, ಇಂದ್ರಿಯಗಳಲ್ಲ, ಮನೋಬುದ್ಧಿಯಾದಿಗಳಲ್ಲ, ಆದರೆ ತಾನು ದೇಹ ಅಂತ ಭಾವಿಸ್ಕೊಂಡಾನ. ಇಂದ್ರಿಯಗಳಲ್ಲಿ ನನ್ನದು ಅಂತಾನ, ಅವುಗಳ ಧರ್ಮದಲ್ಲಿ ನಾನು ಅಂತಾನ, ಹಾಗೆ ಮನೋಧರ್ಮಗಳಲ್ಲಿ ನಾನು ಅಂತಾನ, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರದಲ್ಲಿ ನನ್ನದು ಅಂತಾನ, ನನ್ನ ಬುದ್ಧಿ ನನ್ನ ಮನಸ್ಸು ಹೀಗನ್ನೋದರಿಂದ ಅವುಗಳಲ್ಲಿ ನಾನು ನನ್ನದು ಅಂತ ಏನು ತಿಳ್ಕೊಂಡಾನಲ್ಲ, ಇದುವೇ ಅಧ್ಯಾಸ. ಅದಕ್ಕೆ ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ ಅಂತ ಹೇಳಿದರು. ಅದು ಅಲ್ಲದರಲ್ಲಿ ಅದು ಎಂಬ ಬುದ್ಧಿಗೆ ಅಧ್ಯಾಸ ಅಂತ ಕರ್ಕೊಂಡು ಬರ್ತಾರ. ಈ ದೇಹಾದಿಗಳು ತಾನಲ್ಲದೇ ಇದ್ರೂ ಕೂಡ ಅವುಗಳಲ್ಲಿ ತಾನು ತನ್ನದು ಅನ್ನುವಂಥ ಏನು ಭಾವನೆ ಮಾಡಿಕೊಂಡಾನಲ್ಲ, ಇದಕ್ಕೆ ಅಧ್ಯಾಸ ಅಂತ ಕರ್ಕೊಂಡು ಬಂದರು. ಇದಕ್ಕೆ ತಪ್ಪು ತಿಳುವಳಿಕೆ ಅಂತ ಕರೀತಾ ಇದ್ದಾರೆ, ಭ್ರಾಂತಿ ಅಂತ ಕರೀತಾ ಇದ್ದಾರೆ. ಈ ಭ್ರಾಂತಿ ಅಧ್ಯಾಸ ಇದು ನಿರಸನ ಆಗಬೇಕು, ನಿವೃತ್ತಿಯಾಗಿ ಹೋಗಬೇಕು. ಆವಾಗಲೇ ನಮಗೆ ಆತ್ಮದರ್ಶನ. ನಾವು ಭಗವದ್ ದರ್ಶನ ಮಾಡಿಕೊಂಡು ನಾವು ಮುಕ್ತರಾಗಬೇಕಾಗಿತ್ತು ಅಂತಂದರೆ ಈ ಅಧ್ಯಾಸ ನಿವೃತ್ತಿ ಎಲ್ಲಿ ತನಕ ಆಗಿಲ್ಲ ಅಲ್ಲಿವರೆಗೆ ನಮಗೆ ಮುಕ್ತಿ ಆಗಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆಚಾರ್ಯ ಹೇಳಿದರು, ಸ್ವಾತ್ಮನ್ನೇವ ಸದಾ ಸ್ಥಿತ್ವ ಮನೋ ನಶ್ಯತಿ ಯೋಗಿನಃ. ಯೋಗಿನಃ ಮನಃ ಸ್ವಾತ್ಮನಿ ಏವ ಸದಾ ಸ್ಥಿತ್ವ ಅಂತ ಹೇಳಿದರು. ಇಲ್ಲಿ ಯೋಗಿಯ ಮನಸ್ಸನ್ನುವಂಥದ್ದು. ಯೋಗಿ ಅಂತಂದರೆ ಇಲ್ಲಿ ಸಾಧಕ ಅಥವಾ ಮುಮುಕ್ಷುವಾಗಿರ್ತಕ್ಕಂಥವನು. ಸಾಧನಾ ಪಥದಲ್ಲಿ ಯಾವ ನಡೀತಾ ಇದ್ದಾನೋ, ಮುಕ್ತಿ ಇಚ್ಛೆಯನ್ನು ಮಾಡಿಕೊಂಡಾನ. ನಾನು ಈ ಸಂಸಾರ ದುಃಖದಿಂದ ಬಿಡುಗಡೆಯನ್ನು ಹೊಂದಬೇಕು, ನನಗೆ ನಿತ್ಯ ಸುಖದ ಪ್ರಾಪ್ತಿಯಾಗಬೇಕು ಅಂಥೇಳಿ ಅವನು ಅಧ್ಯಾತ್ಮ ಸಾಧನೆಯಲ್ಲೇ ಮುನ್ನಡೆದಿದ್ದಾನ. ಅಂಥ ಯೋಗಿಯಾಗಿರ್ತಕ್ಕಂಥವನು ಮನಃ ಸ್ವಾತ್ಮನಿ ಏವ ಸದಾ ಸ್ಥಿತ್ವ, ತನ್ನ ಮನಸ್ಸನ್ನುವಂಥದ್ದನ್ನು ಅವನು ಯಾವಾಗಲೂ ಬ್ರಹ್ಮದಲ್ಲಿಯೇ ಇಡ್ತಾ ಇದ್ದಾನೆ ಅಂತ. ನಮ್ಮ ಮನಸ್ಸೇನಾಗ್ಯದ ಇವಾಗ, ಇದು ಚಂಚಲ ಸ್ವರೂಪವಾಗಿರ್ತಕ್ಕಂಥದ್ದು ಮನಸ್ಸು. ಇದು ಯಾವಾಗಲೂ ಪ್ರಪಂಚದ ಅನೇಕ ವಿಷಯಗಳಲ್ಲಿ ಇದು ಹರಿದಾಡ್ತಾ ಇರ್ತದೆ. ಇದು ನೋಡಿ, ಎಲ್ಲರ ಮನಸ್ಸು ಇದು ಚಂಚಲವಾಗಿರುವಂಥದ್ದು. ಇದು ಒಂದೇ ಕಡೆ ನಿಲ್ಲೋದಿಲ್ಲ. ಅದಕ್ಕೆ ತಡೆಯುವುದಾಗದು ತನಗೆ ಅಗಣಿತ ವಿಷಯದವಳು ಎಡೆಯಾಡುವ ಅತಿ ಚಪಲತೆಯ ಚಿತ್ತವನು ಅಂತ ಹೇಳಿದರು. ಅಗಣಿತ ವಿಷಯಗಳಲ್ಲಿ ಹರಿದಾಡ್ತಕ್ಕಂಥ ಈ ಮನಸ್ಸನ್ನುವಂಥದ್ದನ್ನು ತಡೀಲಿಕ್ಕೆ ಆಗ್ತದೇನೋ ಅಂತಂದರೆ ಆಗೋದಿಲ್ಲ. ಆದರೂ ಭಗವಂತ ಹೇಳಿದ, ಅಭ್ಯಾಸೇನತು ಕೌಂತೇಯ, ಅಭ್ಯಾಸದಿಂದಲೂ ಅಂದರೆ ಪ್ರಾಣಾಯಾಮಾದಿಗಳನ್ನು ಮಾಡ್ತಾ
ನಮ್ಮ ಪ್ರಾಣವಾಯುವನ್ನು ಭ್ರುಕುಟಿ ಸ್ಥಾನದಲ್ಲಿ, ಅಂದರೆ ಭ್ರೂಮಧ್ಯ ಸ್ಥಾನದಲ್ಲಿ, ಕಂಠಸ್ಥಾನದಲ್ಲಿ, ಹೃದಯ ಸ್ಥಾನದಲ್ಲಿ, ನಾಭಿಸ್ಥಾನದಲ್ಲಿ, ಬ್ರಹ್ಮರಂಧ್ರದಲ್ಲಿ, ಹೀಗೆ ಅನೇಕ ಸ್ಥಾನಗಳಲ್ಲಿ ನಮ್ಮ ಮನಸ್ಸನ್ನು, ಪ್ರಾಣವಾಯುವನ್ನು ಒಯ್ದು ನಿಲ್ಲಿಸಿ ನಮ್ಮ ಮನಸ್ಸನ್ನುವಂಥದ್ದನ್ನು ಅಂತರ್ಮುಖ ಮಾಡಿಕೊಳ್ಳಬಹುದು. ಅಂದರೆ ಹೊರಗಿನ ಎಲ್ಲ ಪ್ರಪಂಚದ ವಿಷಯಗಳನ್ನುವಂಥದ್ದನ್ನು ಮನಸ್ಸಿನಿಂದ ದೂರ ಮಾಡಿ ನಮ್ಮ ಮನಸ್ಸನ್ನು ನಿರ್ವಿಷಯ ಮಾಡಿಕೊಂಡು ಆ ಮನಸ್ಸನ್ನುವಂಥದ್ದನ್ನು ಸ್ವಾತ್ಮನಿಯೇವ ಅಂತ, ಸ್ವ ಆತ್ಮ ಅಂದರೆ ತನ್ನ ಆತ್ಮ ಅಂದರೆ ತಾನು ಬ್ರಹ್ಮವೇ ಇದ್ದಾನ ಅಂತ, ಆ ಬ್ರಹ್ಮದಲ್ಲಿಯೇ ಯಾವಾಗಲೂ ಆ ಮನಸ್ಸನ್ನು ಇದ್ದುಕೊಂಡು, ಅದು ನಮ್ಮ ಮನಸ್ಸು ಯಾವಾಗಲೂ ಬ್ರಹ್ಮದಲ್ಲೇ ಇರಬೇಕು ಅಂತ. ನಮ್ಮ ಮನಸ್ಸು ಹೊರಗಿನ ಪ್ರಪಂಚಗಳ ವಿಷಯ ವಾಸನೆಯನ್ನು ಬಿಟ್ಟುಬಿಡಬೇಕು, ವಿಷಯ ಚಿಂತನವನ್ನು ಬಿಟ್ಟುಬಿಡಬೇಕು. ಅದಕ್ಕೆ ಯಾವಾಗ ಮನಸ್ಸು, ಯೋಗಿಯ ಮನಸ್ಸನ್ನುವಂಥದ್ದು ಆ ಬ್ರಹ್ಮದಲ್ಲಿ ಯಾವಾಗಲೂ ಇದ್ದುಕೊಳ್ಳುವಂಥದ್ದಾಗ್ತದೋ ಆವಾಗ ನಶ್ಯತಿ, ಅದು ನಾಶ ಆಗ್ತದೆ ಅಂತ. ಯೋಗ ವಾಸಿಷ್ಠದಲ್ಲಿ ಹೇಳಿದಂತೆ ಮೊದಲು ತತ್ವಜ್ಞಾನ, ಆಮೇಲೆ ಮನೋನಾಶ, ನಂತರ ವಾಸನಾಕ್ಷಯ, ಆಮೇಲೆ ಜೀವನ್ಮುಕ್ತಿ. ನೋಡಿ, ನಾವು ಜೀವನ್ಮುಕ್ತಿಯನ್ನು ಪಡಿಬೇಕಾಗಿತ್ತು ಅಂತಂದರೆ ಮೊದಲು ಜೀವ ಪರಮಾತ್ಮರ ವಿಚಾರ ಅನ್ನುವಂಥದ್ದನ್ನು ಮಾಡಬೇಕು. ಜೀವನ ಸ್ವರೂಪ ಏನು, ಪರಮಾತ್ಮನ ಸ್ವರೂಪ ಏನು. ಯಾಕಂದರೆ ಪೂರ್ವದಲ್ಲಿ ತತ್ವಮಸಿ ಮಹಾವಾಕ್ಯವನ್ನು ಅನೇಕ ಶ್ಲೋಕಗಳಿಂದ ನಮ್ಮ ಅನುಭವಕ್ಕೆ ಬರುವಂಗೆ ಉಪದೇಶ ಮಾಡಿಕೊಂಡು ಬಂದರು. ಇಲ್ಲಿ ಜೀವನು ಬ್ರಹ್ಮಸ್ವರೂಪನೇ ಇದ್ದಾನೆ, ಜೀವ ಬ್ರಹ್ಮನಿಗಿಂತಲೂ ಬೇರೆ ಇಲ್ಲ. ಆದರೆ ಇಲ್ಲಿ ದೇಹದಲ್ಲಿ ನಾನು ಅಂತ ಬುದ್ಧಿ ಮಾಡಿಕೊಂಡಿದ್ದರಿಂದ, ಅಂತಃಕರಣದಲ್ಲಿ ಅಹಂ ಮಮ ಅನ್ನುವಂಥ ಬುದ್ಧಿಯಿಂದ ಇವನು ಜೀವ ಅಂತ ಅನಿಸಿಕೊಂಡಾನ. ಈಗ ತತ್ವಜ್ಞಾನ ಆಯಿತು ಅಂತಂದರೆ, ತತ್ವಮಸಿ ಮಹಾವಾಕ್ಯವನ್ನು ಗುರುವಿನ ಮುಖಾಂತರವಾಗಿ ನಾವು ಉಪದೇಶ ಪಡ್ಕೊಂಡೇವಿ ಅಂತಂದರೆ ಆವಾಗ ಈ ಜೀವಭಾವ ಅನ್ನುವಂಥದ್ದು ಹೊರಟು ಹೋಗ್ತದೆ. ಆವಾಗ ನಾವು ಬ್ರಹ್ಮಸ್ವರೂಪರೇ ಆಗಿಬಿಡ್ತಾ ಇದ್ದೀವಿ. ನಮ್ಮ ಮನಸ್ಸನ್ನುವಂಥದ್ದು ಅದು ಮೊದಲು ದೇಹದಲ್ಲಿ ಹೋಗಿತ್ತು. ದೇಹ ನಾನಂತಂದಾಗ ಈ ದೇಹದಲ್ಲಿ ಮನಸ್ಸು ಹೋಗಿತ್ತು. ಇಂದ್ರಿಯಗಳಲ್ಲಿ ನಾನು ನೋಡ್ತೀನಿ, ಕೇಳ್ತೀನಿ, ಹೋಗ್ತೀನಿ, ಬರ್ತೀನಿ, ಕೊಡ್ತೀನಿ, ಉಣ್ತೀನಿ, ಅಂದರೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಲ್ಲಿ ಅಲ್ಲಿ ಅಭಿಮಾನವನ್ನು ಮಾಡಿತ್ತು. ಅಲ್ಲಿ ನಾನು ನಾನು ಅಂಥೇಳಿ ಈ ತಿಳ್ಕೊಂಡಿದ್ದಕ್ಕನ ಅಲ್ಲಿ ನಮಗೆ ಜೀವಭಾವ ಬಂದಿತ್ತು. ಈಗ ಏನಾಗೈತಿ ಅಂದರೆ ಆ ಬ್ರಹ್ಮದಲ್ಲಿಯೇ ಅವನ ಮನಸ್ಸನ್ನುವಂಥ, ಯೋಗಿಯ ಮನಸ್ಸನ್ನುವಂಥದ್ದು ಅಲ್ಲಿ ಇದ್ದುಕೊಂಡಿದ್ದರಿಂದ ಆ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಸಂಕಲ್ಪ ವಿಕಲ್ಪಗಳು ಅವೆಲ್ಲ ಲಯಾಗಿ ಹೋಗಿಬಿಟ್ಟಾವ. ಈಗ ಹೆಂಗೆ ಗಾಢವಾದ ನಿದ್ರೆ ಹೋಗಿರ್ತೀವಿ, ಅಲ್ಲಿ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಎಲ್ಲವೂ ಲಯ ಆಗಿದ್ದಾವೆ. ನಿದ್ರೆಯೊಳಗೆ ತಾನದಾನ, ಯಾಕಂದರೆ ನಿದ್ರಾನಂದವನ್ನು ಅನುಭೋಗ ಮಾಡ್ತಾ ಇದ್ದಾನ. ಅಲ್ಲಿ ಸಾಕ್ಷಾತ್ ಪರಮಾತ್ಮನ ಪ್ರತಿಬಿಂಬಾನಂದವನ್ನೇ ಅನುಭೋಗಿಸ್ತಾ ಇದ್ದಾನ. ಆದರೆ ಅಲ್ಲಿ ಮನಸ್ಸು ಲಯ ಆಗ್ಯದ. ಮನಸ್ಸನ್ನುವಂಥದ್ದು ಅವಿದ್ಯೆಯೊಳಗೆ, ಅವಿದ್ಯಾ ಸ್ವರೂಪವಾಗಿರ್ತಕ್ಕಂಥ ನಿದ್ರೆಯೊಳಗೆ ಅದು ಲಯ ಆಗಿಬಿಟ್ಟದ. ಅಲ್ಲಿ ಮನಸ್ಸಿನಲ್ಲಿ ಯಾವ ಸಂಕಲ್ಪ ವಿಕಲ್ಪಗಳಿಲ್ಲ. ಹಂಗೆ ಇಲ್ಲಿ ಬ್ರಹ್ಮದೊಳಗೆ ಯಾವಾಗಲೂ ಮನಸ್ಸನ್ನುವಂಥದ್ದು ಅದು ನಿಂತ್ಕೊಂಡು ಬಿಡ್ತು ಅಂತಂದರೆ ಆವಾಗ ಮನಸ್ಸಿನ ನಾಶ ಅನ್ನುವಂಥದ್ದಾಗ್ತದೆ. ಅಂದರೆ ಇದು ಎಚ್ಚರದಲ್ಲೇ ಮಾಡ್ಕೋಬೇಕಿದು. ಯಾಕೆ ನಿದ್ರೆಯೊಳಗೆ ಅಲ್ಲಿ ಅವಿದ್ಯೆ ಆವರಣ ಅನ್ನುವಂಥದ್ದು ಅದು. ಅಲ್ಲಿ ಸ್ವರೂಪದ ಜ್ಞಾನ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಅಲ್ಲಿ ವೃತ್ತಿ ಅದೇನೋ ಅಂತಂದರೆ ಇಲ್ಲ. ಯಾಕಂದರೆ ಅಲ್ಲಿ ಮನೋವೃತ್ತಿ ಅನ್ನುವಂಥದ್ದು ಮನಸ್ಸು ಅಡಿಗೆ ಹೋಗಿಬಿಟ್ಟದ ಅಲ್ಲಿ. ಹೀಗಾಗಿ ಅಲ್ಲಿ ನಾನು ಬ್ರಹ್ಮದೀನಿ ಅನ್ನುವಂಥ ಜ್ಞಾನ ಇಲ್ಲ. ಅದಕ್ಕೆ ನಾವು ಎಚ್ಚರದೊಳಗನ ಇಲ್ಲಿ ಯೋಗಿಯಾಗಿರ್ತಕ್ಕಂಥವನು ಏನು ಮಾಡ್ಯಾನ, ತನ್ನ ಮನಸ್ಸನ್ನುವಂಥದ್ದನ್ನು ಆ ಆತ್ಮಚಿಂತನ ಮಾಡ್ತಾ 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 ಆ ಬ್ರಹ್ಮಚಿಂತನವನ್ನು ಮಾಡಿ ಅವನ ಮನಸ್ಸನ್ನುವಂಥದ್ದು ಅಲ್ಲಿ ಲಯಾಗಿ ಹೋಗಿಬಿಟ್ಟದ. ಅದಕ್ಕೆ ಇಲ್ಲಿ ಮನಸ್ಸು ಯಾವಾಗಿದು ನಾಶ ಆಗ್ತದೆ ಅಂತಂದರೆ ಬ್ರಹ್ಮದಲ್ಲಿಯೇ ಮನಸ್ಸು ಸ್ಥಿರಗೊಳ್ಳಬೇಕು ಅಂತ. ಅತ ವಾಸನಾನಾಂ ಕ್ಷಯ ಚ, ಯಾವಾಗ ಮನೋನಾಶ ಆಯಿತು ಅಂತಂದರೆ
ಆವಾಗ ಮನಸ್ಸಿನಲ್ಲಿರ್ತಕ್ಕಂಥ ಏನು ವಾಸನೆಗಳದಾವಲ್ಲ ಅವು ಕೂಡ ಕ್ಷಯ, ಅವು ನಾಶ ಆಗಿ ಹೋಗಿಬಿಡ್ತಾ ಇದ್ದಾವೆ. ಮನಸ್ಸಿನಲ್ಲಿ ವಾಸನೆಗಳದಾವ, ಅನೇಕ ವಾಸನೆಗಳು, ದೇಹ ವಾಸನೆ, ಶಾಸ್ತ್ರ ವಾಸನೆ, ಲೋಕವಾಸನೆ, ನೋಡಿ ಇವೆಲ್ಲ ವಾಸನೆಗಳು ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಟ್ಟಾವೆ. ಯಾವಾಗ ಮನಸ್ಸೇ ನಾಶ ಆಯಿತು ಅಂತಂದರೆ ಮನಸ್ಸಿನಲ್ಲಿರ್ತಕ್ಕಂಥ ವಾಸನೆಗಳು ಉಳಿತಾವೇನು ಅಂತಂದರೆ ಉಳಿಯುವುದಿಲ್ಲ. ಬ್ರಹ್ಮದಲ್ಲಿ ಯಾವಾಗ ಮನಸ್ಸು ನಮ್ಮ ಮನೋವೃತ್ತಿ ಅನ್ನುವಂಥದ್ದು ಸ್ಥಿರಗೊಂಡಾಗ ಆ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪ ವಿಕಲ್ಪಗಳು ಯಾವಾಗ ನಾಶ ಆದವು ಅಂತಂದರೆ ಆ ನಂತರದಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ವಾಸನೆಗಳು, ಪ್ರಾಪಂಚಿಕ ಏನು ವಾಸನೆಗಳದಾವಲ್ಲ ಅವು ಏನಾಗ್ತವೆ ಅಂತಂದರೆ ಅವು ನಾಶ ಆಗಿ ಹೋಗಿಬಿಡ್ತಾ ಇದ್ದಾವೆ. ಆದ್ದರಿಂದ ಸ್ವ ಅಧ್ಯಾಸ ಅಪನಯನಂ ಕುರು. ಆದ್ದರಿಂದ ಇಲ್ಲಿ ನಮ್ಮೊಳಗೆ ಏನೋ ಒಂದು ಅಧ್ಯಾಸ ಅನ್ನುವಂಥದ್ದಾಗ್ಯದಲ್ಲ, ಅದನ್ನು ನಾವು ನಿವಾರಣೆ ಮಾಡಿಕೊಳ್ಬೇಕು, ಅದನ್ನು ತಿರಸ್ಕಾರ ಮಾಡಿಕೊಳ್ಬೇಕು, ಅಧ್ಯಾಸವನ್ನು ಕಳ್ಕೊಳ್ಬೇಕು. ಅದರಿಂದ ಗುರುಶಾಸ್ತ್ರಗಳ ಉಪದೇಶ ಮೂಲಕವಾಗಿ. ಯಾಕಂದರೆ ಗುರುಗಳು ನಮಗೇನು ಉಪದೇಶ ಮಾಡ್ತಾರೆ, ನೋಡಪ್ಪ ದೇಹ ನೀನಲ್ಲ, ಇಂದ್ರಿಯಾದಿಗಳು ನೀನಲ್ಲ, ಮನೋಬುದ್ಧಿಯಾದಿಗಳು ನೀನಲ್ಲ, ಇವೆಲ್ಲವನ್ನು ಎದುರಿಟ್ಟರಿತಕ್ಕಂಥ ಸಾಕ್ಷಾತ್ ಬ್ರಹ್ಮರೂಪನೇ ಅದಿ ಎನ್ನುವಂಥ ಮಾತನ್ನು ಗುರುಗಳು ನಮಗೆ ಉಪದೇಶವನ್ನು ಮಾಡುವಂಥವರಾಗ್ತಾ ಇದ್ದಾರೆ. ಆ ಉಪದೇಶದಿಂದ ಏನಾಗ್ತಿದೆ, ನಮಗೆ ಅಧ್ಯಾಸ ನಿವೃತ್ತಿಯಾಗಿ ಹೋಗಿಬಿಡ್ತದೆ ಅಂತ. ಅದಕ್ಕೆ ಇಲ್ಲಿ ಈ ಯೋಗಿಯ ಮನಸ್ಸನ್ನುವಂಥದ್ದು, ಇಲ್ಲಿ ಮನಸ್ಸು ಅಂತಂದರೆ ಅಲ್ಲಿ ರಜೋಗುಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೃತ್ತಿಗಳಾಗಲಿ, ತಮೋಗುಣದ ವೃತ್ತಿಗಳು, ನೋಡ್ರಿ ರಜೋಗುಣದ ವೃತ್ತಿಗಳು ಮತ್ತು ತಮೋಗುಣದ ವೃತ್ತಿಗಳು. ತಮೋಗುಣದ ಲಕ್ಷಣ ಏನಪ್ಪ ಅಂತಂದರೆ ಲೋಭ, ಸ್ವಪ್ನೋದ್ಧೃತಿ, ಕ್ರೌರ್ಯಂ, ನಾಸ್ತಿಕ್ಯಂ, ಭಿನ್ನವೃತ್ತಿಕಾ, ಯಾಚಿಷ್ಣುತಾ ಪ್ರಮಾದಸ್ಯ ತಾಮಸಂ ಗುಣಲಕ್ಷಣಂ. ಅಂದರೆ ಲೋಭ ಅಂದರೆ ದುರಾಸೆ ಅನ್ನುವಂಥದ್ದು. ಆ ಬಳಿಕ ಸ್ವಪ್ನ ಅಂತಂದರೆ ಇಲ್ಲಿ ಸೋಮಾರಿಯಾಗಿ ನಾವು ಹೆಚ್ಚು ನಿದ್ರೆ ಮಾಡುವಂಥದ್ದು ಏನದಲ್ಲ ಸ್ವಪ್ನ ಅಂತ ಹೇಳಿಸ್ಕೊಳ್ತದೆ. ಆಮೇಲೆ ಅಧೃತಿ ಅಂತಂದ್ರೆ ಏನು, ಮನುಷ್ಯ ಗಾಬರಿ ಆಗುವಂಥದ್ದು. ಆ ಬಳಿಕ ಕ್ರೌರ್ಯಂ, ಕ್ರೂರ ಸ್ವಭಾವ ಅನ್ನುವಂಥದ್ದು. ನಾಸ್ತಿಕ್ಯಂ ಅಂದರೆ ದೇವರಿಲ್ಲ ಅನ್ನುವಂಥ ಭಾವನೆ ಅನ್ನುವಂಥದ್ದು. ಆ ಬಳಿಕ ಭಿನ್ನವೃತ್ತಿಕಾ ಅಂದರೆ ಆಚಾರ ಇಲ್ಲದೆ ಇರತಕ್ಕಂಥದ್ದು. ಯಾಚಿಷ್ಣುತಾ ಇದು ಬೇಡುವ ಸ್ವಭಾವ, ಯಾಚನೆ ಮಾಡುವಂಥ ಸ್ವಭಾವ. ಪ್ರಮಾದಶ್ಚ ಅಂದರೆ ಇಲ್ಲಿ ತಪ್ಪು ಮಾಡುವಂಥದ್ದೇನಾದ ಇವು ತಾಮಸಂ ಗುಣಲಕ್ಷಣ ಅಂತಾರೆ. ಇವು ತಮೋಗುಣದ ಲಕ್ಷಣಗಳು ಅಂತ. ಈ ತಮೋಗುಣದ ಲಕ್ಷಣಗಳಿಂದ ಕೂಡಿಕೊಂಡಿರ್ತಕ್ಕಂಥ ವೃತ್ತಿಗಳೇನದಾವಲ್ಲ ಇವು ಕೂಡ ಏನಾಗ್ತವೆ ಅಂತಂದರೆ ನಾಶ ಆಗ್ತಾ ಇದ್ದಾವೆ. ಇನ್ನು ಈ ರಜೋಗುಣದ ವೃತ್ತಿಗಳು, ರಜೋಗುಣದ ವೃತ್ತಿಗಳು ಯಾವುವು ಅಂತಂದರೆ ಪೂರ್ವದಲ್ಲಿ ನಮಗೆ ಆಚಾರ್ಯ ಹೇಳ್ಕೊಂಡು ಬಂದಾರ. ಕಾಮಕ್ರೋಧೋ ಲೋಭ ದಂಭಾದ್ಯಸೂಯ ಅಹಂಕಾರೇರ್ಷಾ ಮತ್ಸರಾದ್ಯಾಸ್ತು ಘೋರಾಃ ಧರ್ಮ ಏತೆ ರಾಜಸಾ ಪೋಂ ಪ್ರವೃತ್ತಿರ್ಯಸ್ಮಾದೇಶ ತದ್ರಜೋ ಬಂಧ ಹೇತು. ಅಂದರೆ ನಮ್ಮ ಮನಸ್ಸಿನಿರ್ತಕ್ಕಂಥ ಒಂದು ಕಾಮ, ಮತ್ತೊಂದು ಕ್ರೋಧ, ಆಮೇಲೆ ಲೋಭ, ದಂಭ, ಅಸೂಯೆ, ಅಹಂಕಾರ, ಈರ್ಷೆ, ಮತ್ಸರ ಇವೇ ಮೊದಲಾಗಿರ್ತಕ್ಕಂಥ ಘೋರ ಧರ್ಮಗಳೇನದಾವಲ್ಲ ಇವು ಯಾವುದರಿಂದ ಈ ಪುರುಷನನ್ನು ಪ್ರವೃತ್ತಿಯನ್ನು ಉಂಟು ಮಾಡ್ತಾ ಇದ್ದಾವೆಯೋ ಆ ಪುರುಷ ಪ್ರವೃತ್ತಿಗೆ ಏನು ಕಾರಣ ಆಗಿದ್ದಾವಲ್ಲ ಇವೆಲ್ಲವೂ ರಜೋಗುಣಕ್ಕೆ ಸಂಬಂಧಪಟ್ಟವು ಅಂತ ತಿಳ್ಕೊಳ್ಬೇಕು. ಆದ್ದರಿಂದ ಈ ರಜೋಗುಣ ಮನುಷ್ಯನಿಗೆ ಇದು ಬಂಧನಕ್ಕೆ ಕಾರಣ ಆಗಿದೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ರಜೋಗುಣದ ವೃತ್ತಿಗಳು ಮತ್ತು ತಮೋದ ಗುಣದ ವೃತ್ತಿಗಳೇನದಾವಲ್ಲ ಇವು ಆ ಯೋಗಿ ಮನಸ್ಸನ್ನುವಂಥದ್ದು. ಇಲ್ಲಿ ಮನಸ್ಸಂತಂದಾಗ ರಾಜಸಿ ಮತ್ತು ತಾಮಸಿ ವೃತ್ತಿಗಳೇನಂತದಾವಲ್ಲ ಇವು ಯಾವಾಗಲೂ ಬ್ರಹ್ಮದಲ್ಲಿಯೇ ಇದ್ದುಕೊಳ್ಳುವುದರಿಂದ ಅವನ ಮನಸ್ಸು ಯೋಗ ಆ ಮನಸ್ಸನ್ನುವಂಥದ್ದು ಬ್ರಹ್ಮದಲ್ಲಿ ಇದ್ದುಕೊಂಡಾಗ ಇವು ನಾಶ ಆಗಿ ಹೋಗಿಬಿಡ್ತವೆ ಅಂತ. ಅಂದರೆ
ಆ ಮನಸ್ಸಿನ ರಾಜಸಿಕ ಮತ್ತು ತಾಮಸಿಕ ವೃತ್ತಿಗಳೇನಿದಾವಲ್ಲ ಇವು ಸಂಪೂರ್ಣವಾಗಿ ನಾಶಿಯಾಗಿ ಹೋಗಿಬಿಡ್ತಾವು. ಆದ್ದರಿಂದ ಇಲ್ಲಿ ಅನಾತ್ಮ ವಾಸನೆಗಳ ಕ್ಷಯ ಅನ್ನುವಂಥದ್ದು ಕೂಡ ಇಲ್ಲಿ ಉಂಟಾಗಿ ಹೋಗ್ತದೆ. ವಾಸನಾನಾಂ ಕ್ಷಯ ಅಂತ ಹೇಳಿದರು. ಅನಾತ್ಮ ವಾಸನೆ ಅಂತಂದರೆ ಇಲ್ಲಿ ದೇಹ ವಾಸನೆ, ಇದು ಕೂಡ ಅನಾತ್ಮ ವಾಸನೆ ಅಂತ ಹೇಳಿಸ್ಕೊಳ್ತದೆ ಅಂತ ಇಷ್ಟು ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ತಮೋದ್ವಾಭ್ಯಾಂ ರಜಸ್ಸತ್ವಾತ್ ಸತ್ವಂ ಶುದ್ಧೇನ ನಶ್ಯತಿ ತಸ್ಮಾ ಸತ್ವಮವಷ್ಟಭ್ಯ ಸ್ವಾಧ್ಯಾಸಾಪನಯಂ ಕುರು. ನೋಡ್ರಿ, ತಮಃ ದ್ವಾಭ್ಯಾಂ ನಶ್ಯತಿ, ಇಲ್ಲಿ ತಮೋಗುಣ ಅನ್ನುವಂಥದ್ದು ಇದು ಹೇಗೆ ನಾಶ ಆಗ್ತದೆ ಅಂತಂದರೆ, ಇಲ್ಲಿ ಸತ್ವ ಮತ್ತು ರಜೋ, ಈ ಸತ್ವಗುಣ ಮತ್ತು ರಜೋಗುಣ ಅನ್ನುವಂಥದ್ದು ಏನದಾವಲ್ಲ ಈ ಎರಡು ಗುಣಗಳಿಂದ ತಮೋಗುಣ ಅನ್ನುವಂಥದ್ದು ನಾಶ ಆಗ್ತದೆ ಅಂತ ಹೇಳ್ತಾರೆ. ಇವೆರಡು ವೃದ್ಧಿಯಾದಾಗ, ಸತ್ವಗುಣ ರಜೋಗುಣ ಅನ್ನೋದು ವೃದ್ಧಿಯಾದಾಗ ತಮೋಗುಣ ಅನ್ನುವಂಥದ್ದು ನಷ್ಟ ಆಗ್ತದೆ. ಹಾಗೆ ಇಲ್ಲಿ ರಜೋಗುಣ ಅನ್ನುವಂಥದ್ದು ಸತ್ವಗುಣದಿಂದ, ನಮ್ಮಲ್ಲಿ ಸತ್ವಗುಣ ಅನ್ನುವಂಥದ್ದು ಬಂತು ಅಂತ ತಿಳ್ಕೊಳ್ರಿ. ಸತ್ವಾತ್ ರಜಃ ಸತ್ವಾತ್, ನಮ್ಮಲ್ಲಿ ಸತ್ವಗುಣದ ಪ್ರಾಬಲ್ಯ ಆದಾಗ ಅದರಿಂದ ಈ ರಜೋಗುಣ ಅನ್ನುವಂಥದ್ದು ಇದು ನಾಶ ಆಗ್ತದೆ. ಇನ್ನು ಈ ಸತ್ವಗುಣ ಅನ್ನುವಂಥದ್ದು, ಈ ಸತ್ವಗುಣ ಅನ್ನುವಂಥದ್ದು ಏನದಲ್ಲ, ಈ ಸತ್ವಗುಣ ಅನ್ನುವಂಥದ್ದು ಶುದ್ಧೇನ ಸತ್ವೇನ, ಇಲ್ಲಿ ಶುದ್ಧ ಸತ್ವಗುಣ ಅಂತ, ಅದಕ್ಕೆ ವಿಶುದ್ಧ ಸತ್ವ ಅಂತಲೂ ಕೂಡ ಕರೀತಾ ಇದ್ದಾರೆ. ಆ ವಿಶುದ್ಧ ಸತ್ವವಾಗಿರ್ತಕ್ಕಂಥ ಗುಣದಿಂದ ಇಲ್ಲಿ ಸತ್ವಗುಣವು ಕೂಡ ನಾಶ ಆಗ್ತದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಈ ವಿಚಾರವನ್ನು ಈಗಾಗಲೇ ಪೂರ್ವದಲ್ಲಿ ನಮಗೆ ನಿರೂಪಣೆ ಮಾಡಿಕೊಂಡು ಬರುವಂಥವರಾಗಿದ್ದಾರೆ. ಯಾಕಂದರೆ ಇಲ್ಲಿ ವಿಶುದ್ಧ ಸತ್ವಗುಣ ಅನ್ನುವಂಥದ್ದು ಯಾವುದು ಅನ್ನೋದನ್ನು ಪೂರ್ವದಲ್ಲಿ ಹೇಳಿದ್ದಾರೆ. ಅಂದರೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಅವರು, ವಿಶುದ್ಧ ಸತ್ವಸ್ಯ ಗುಣಪ್ರಸಾದ ಸ್ವಾತ್ಮಾನುಭೂತಿ ಪರಮ ಪ್ರಶಾಂತಿ ತೃಪ್ತಿ ಪ್ರಹರ್ಷ ಪರಮಾತ್ಮನಿಷ್ಠ ಯಯಾ ಸದಾನಂದ ರಸಂ ಸಮೃಚ್ಛತಿ. ಅಂದರೆ ನಮ್ಮ ಮನಸ್ಸಿನ ಒಂದು ಪ್ರಸನ್ನತೆ ಎನ್ನುವಂಥದ್ದು, ಪ್ರಸಾದ ಅಂದ್ರೇನು, ನಮ್ಮ ಮನಸ್ಸಿನ ಪ್ರಸನ್ನತೆ ಎನ್ನುವಂಥದ್ದು, ಸ್ವಾತ್ಮಾನುಭೂತಿ ನಮ್ಮ ಸ್ವರೂಪದ, ನಮ್ಮ ಆತ್ಮಸ್ವರೂಪದ ಅನುಭವ ಅನ್ನುವಂಥದ್ದು, ಆಮೇಲೆ ಪರಮ ಪ್ರಶಾಂತಿ, ಪರಮವಾಗಿರ್ತಕ್ಕಂಥ ಶಾಂತಿ ಅನ್ನುವಂಥದ್ದು, ಹಾಗೆ ತೃಪ್ತಿ ಅನ್ನುವಂಥದ್ದು, ಪ್ರಹರ್ಷ ಅಂತಂದರೆ ಏನು, ನಮಗೆ ಆಹ್ಲಾದ ಉಂಟಾಗುವಂಥದ್ದು, ಮತ್ತು ಯಾವಾಗಲೂ ಯಯಾ ಸದಾ ಆನಂದರಸಂ, ಅಂದರೆ ಯಾವುದರಿಂದ ಯಾವಾಗಲೂ ಆನಂದರಸ ಅನ್ನುವಂಥದ್ದು ಹೊಂದತಕ್ಕಂಥ ಯಾವ ಪರಮಾತ್ಮ ನಿಷ್ಠೆ ಅನ್ನುವಂಥದ್ದೇನಾದ ಸಮೃಚ್ಛತಿ ಪರಮಾತ್ಮ ನಿಷ್ಠಾ, ಅಂದರೆ ಇವುಗಳಿಗೆ ವಿಶುದ್ಧ ಸತ್ವಗುಣಗಳು ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಇವುಗಳಿಗೆ ವಿಶುದ್ಧ ಸತ್ವಗುಣಗಳು ಅಂತ ಹೇಳಿದರು. ಅಂದರೆ ಈ ಸತ್ವಗುಣದಲ್ಲಿ ರಜೋಗುಣನೂ ಇಲ್ಲ, ತಮೋಗುಣನೂ ಇಲ್ಲ. ಇದಕ್ಕೆ ವಿಶುದ್ಧ ಸತ್ವಗುಣ ಅಂತ ಕರೀತಾ ಇದ್ದಾರೆ. ಅವು ಸತ್ವಗುಣದಲ್ಲಿ ಈ ರಜೋಗುಣ ತಮೋಗುಣ ಸೇರಿದು ಅಂತಂದರೆ ಆವಾಗದು ಬರೇ ಸತ್ವಗುಣ ಅಂತ, ಅಂದರೆ ಸತ್ವಗುಣ ಹೆಚ್ಚಿಗಿರ್ತದೆ, ರಜೋಗುಣ ತಮೋಗುಣಗಳು ಸ್ವಲ್ಪ ಪ್ರಮಾಣದಲ್ಲಿರ್ತಾವೆ, ಅದು ಬರೀ ಸತ್ವಗುಣ ಅಂತ ಹೇಳಿಸ್ಕೊಳ್ತು. ಆದರೆ ವಿಶುದ್ಧ ಸತ್ವಗುಣ ಅಂತಂದಾಗ ಅಲ್ಲಿ ಎಳ್ಳಷ್ಟೂ ಕೂಡ ಯಾವುದು ರಜೋಗುಣನೂ ಇಲ್ಲ, ತಮೋಗುಣನೂ ಇಲ್ಲ, ಅವುಗಳಿಂದ ಮಿಶ್ರ ಆಗದೇ ಇರತಕ್ಕಂಥ ಯಾವ ಸತ್ವಗುಣ ಅದಲ್ಲ, ಅದಕ್ಕೆ ವಿಶುದ್ಧ ಸತ್ವಗುಣ ಅಂತ ಕರೀತಾ ಇದ್ದಾರೆ. ಆ ಗುಣವುಳ್ಳವನು ಯಾವಾಗಲೂ ಪ್ರಸನ್ನವಾಗಿರ್ತಾನೆ, ಆತ್ಮಾನುಭವವನ್ನು ಹೊಂದಿರ್ತಾನೆ, ಅವನಿಗೆ ಪರಮಶಾಂತಿ ಪರಮತೃಪ್ತಿ, ಅವನು ಯಾವಾಗಲೂ ಆಹ್ಲಾದಕರವಾಗಿರ್ತಾನೆ, ಮತ್ತು ಆ ಪರಮಾತ್ಮನ ಆನಂದ ರಸವನ್ನೇ ಅವನು ಅನುಭವ ಮಾಡಿಕೊಳ್ಳುವಂಥ ಒಂದು ನಿಷ್ಠೆ ಎನ್ನುವಂಥದ್ದು, ಆ ಪರಮಾತ್ಮ ನಿಷ್ಠೆ ಎನ್ನುವಂಥದ್ದು ಅವನಲ್ಲಿ ಉಂಟಾಗಿರ್ತದೆ ಅಂಥೇಳಿ ಅದನ್ನು ಪೂರ್ವದಲ್ಲಿ ಉಪದೇಶ ಮಾಡಿಕೊಂಡು ಬರುವಂಥವರಾಗಿದ್ದಾರೆ.
ಆದ್ದರಿಂದ ಇಲ್ಲೇನು ಹೇಳಿದರು ಅಂತಂದರೆ ಅಂದರೆ ಇಲ್ಲಿ ತಮೋಗುಣ ಅನ್ನುವಂಥದ್ದು ಸತ್ವ ರಜ ಅನ್ನುವಂಥ ಗುಣಗಳಿಂದ ಅದು ನಶ್ಯತಿ, ನಾಶ ಆಗ್ತದಂತ ಹೇಳಿದರು. ರಜಃ ಸತ್ವಾತ್, ಈ ರಜೋಗುಣ ಅನ್ನುವಂಥದ್ದು ಸತ್ವಗುಣ ಅಧಿಕ ಆಯಿತು ಅಂತಂದರೆ ಇಲ್ಲಿ ರಜೋಗುಣ ಅನ್ನುವಂಥದ್ದು ಇದು ನಾಶ ಆಗ್ತದೆ. ಸತ್ವಂ, ಇನ್ನು ಸತ್ವಗುಣ ಅನ್ನುವಂಥದ್ದು, ಸತ್ವಗುಣ ಅಂದರೆ ಏನು, ಇದರೊಳಗೆ ಮಿಶ್ರ ಇರ್ತದೆ. ಇದ್ರಾಗ ರಜೋಗುಣ ಮತ್ತು ತಮೋಗುಣಗಳು ಸ್ವಲ್ಪ ಪ್ರಮಾಣದಲ್ಲಿ ಇರ್ತಾವೆ. ಈಗ ಒಂದು 80% ಸತ್ವಗುಣ ಇದ್ದರೆ ಒಂದು 10% ರಜೋಗುಣ, ಒಂದು 10% ತಮೋಗುಣ ಇತ್ತು ಅಂತಂದರೆ ಇದು ಮಿಶ್ರ ಆಗಿರ್ತದಲ್ಲ, ಇದು ಬರೀ ಸತ್ವಗುಣ ಅಂತ ಹೇಳಿಸಿಕೊಳ್ತದೆ. ಆದರೆ ವಿಶುದ್ಧ ಸತ್ವಗುಣ ಯಾವುದು ಅಂತಂದರೆ ಅದರಲ್ಲಿ ಯಾವುದೇ ಒಂದು ರಜೋಗುಣ ಆಗಲಿ ತಮೋಗುಣ ಆಗಲಿ ಅದರೊಳಗೆ ಮಿಶ್ರಣ ಇರಂಗಿಲ್ಲ. ಕೇವಲ ಸತ್ವಗುಣ ಅನ್ನುವಂಥದ್ದೇನದಲ್ಲ, ಆ ಸತ್ವಗುಣ ಅನ್ನುವಂಥದ್ದು, ವಿಶುದ್ಧ ಸತ್ವಗುಣ ಅನ್ನುವಂಥದ್ದು ಈ ಸತ್ವಗುಣವನ್ನದು ನಾಶ ಮಾಡುವಂಥದ್ದಾಗ್ತದೆ. ಆದ್ದರಿಂದ ಅವಷ್ಟಭ್ಯ ಸ್ವ ಅಧ್ಯಾಸ ಅಪನಯನಂ ಕುರು. ಅದಕ್ಕೆ ಇಲ್ಲೇನು ಹೇಳಿದರು ಅಂತಂದರೆ, ನೋಡಪ್ಪ, ಇದನ್ನು ನೀನು ಅಂಥ ಶುದ್ಧ ಸತ್ವಗುಣವನ್ನೇ ಅವಷ್ಟಭ್ಯ, ನೀನು ಅದನ್ನೇ ಅವಲಂಬನ ಮಾಡಿಕೊಳ್ಬೇಕು. ನಾವು ಯಾವಾಗಲೂ ವಿಶುದ್ಧ ಸತ್ವಗುಣವುಳ್ಳವರಾಗಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ರಜೋಗುಣ ತಮೋಗುಣಗಳು ಎಷ್ಟು ಪ್ರವೇಶ ಆಗಬಾರದು. ನಾವು ಶುದ್ಧ ಸತ್ವಗುಣವನ್ನೇ ನಾವು ಅದನ್ನು ಹೊಂದಬೇಕು, ಅದನ್ನೇ ಆಶ್ರಯ ಮಾಡಿಕೊಳ್ಬೇಕು. ಆ ಗುಣ ನಮ್ಮಲ್ಲಿ ಬರಬೇಕು, ಅದನ್ನು ನಾವು ಪ್ರಯತ್ನ ಮಾಡಬೇಕಂತಾರೆ. ಶುದ್ಧ ಸಾತ್ವಿಕ ಆಹಾರವನ್ನು ಸೇವನ ಮಾಡ್ತಾ, ಅಂದರೆ ಮಿತಾಹಾರ ಇರಬೇಕು. ನಮ್ಮ ಬದುಕಲಿಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟೇ ಆಹಾರವನ್ನು ಸೇವನೆ ಮಾಡ್ತಾ, ನಮ್ಮ ಮನಸ್ಸನ್ನುವಂಥದ್ದನ್ನು ಯಾವುದೇ ದುರ್ಗುಣಗಳಿಗೆ ಅವುಗಳ ಒಂದು ಚಿಂತನೆಗೆ ಅವಕಾಶ ಕೊಡಲಾರ್ದಂಗೆ, ಅಂದರೆ ರಜೋಗುಣ ತಮೋಗುಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಾಸನೆಗಳು ನಮ್ಮ ಮನಸ್ಸಿನಲ್ಲಿ ಸುಳಿಬಾರದು. ಅಂದರೆ ಕೇವಲ ಶುದ್ಧ ಸತ್ವ ಪ್ರಧಾನವಾಗಿರ್ತಕ್ಕಂಥ ಗುಣದಿಂದ ನಮ್ಮ ಮನೋವೃತ್ತಿ ಅನ್ನುವಂಥದ್ದು ಕೂಡಿಕೊಂಡಿತ್ತು ಅಂತಂದರೆ ಆವಾಗ ಇಲ್ಲಿ ಸತ್ವಗುಣ ಆಗಲಿ ಮತ್ತು ಆಮೇಲೆ ರಜೋಗುಣ ಆಗಲಿ ತಮೋಗುಣ ಆಗಲಿ ಅವುಗಳ ಮಿಶ್ರಣ ಆಗಲಿ ಇವೆಲ್ಲ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತಾ ಇದ್ದಾವೆ ಅಂಥೇಳಿ ಈ ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಬಹು ಸುಂದರವಾಗಿ ಉಪದೇಶ ಮಾಡಿಕೊಂಡು ಬರುವಂಥವರಾದರು. ಅದಕ್ಕಂದ್ರೆ ಅವರಿಲ್ಲಿ ತಮೋಗುಣ ಅನ್ನುವಂಥದ್ದು ಸತ್ವ ರಜಸ್ಸುಗಳಿಂದ, ರಜೋಗುಣ ಅನ್ನುವಂಥದ್ದು ಸತ್ವಗುಣದಿಂದ, ಸತ್ವಗುಣ ಅನ್ನುವಂಥದ್ದು ಶುದ್ಧ ಸತ್ವಗುಣದಿಂದ ನಾಶ ಆಗ್ತದೆ. ಆದ್ದರಿಂದ ಇಲ್ಲಿ ನೀನು ಶುದ್ಧ ಸತ್ವಗುಣವನ್ನೇ ಅವಲಂಬನ ಮಾಡಿಕೊಂಡು ನಿನ್ನೊಳಗುಂಟಾಗಿರ್ತಕ್ಕಂಥ ಯಾವ ಅಧ್ಯಾಸ ಅನ್ನುವಂಥದ್ದಲ್ಲ, ಆ ಅಧ್ಯಾಸವನ್ನು ನೀನು ನಿವೃತ್ತಿ ಮಾಡಿಕೋ ಅಂಥೇಳಿ ನಮಗೆ ಆಚಾರ್ಯರು ಈ ಶ್ಲೋಕದಲ್ಲಿ ನಮಗೆ ಉಪದೇಶ ಮಾಡುವಂಥವರಾದರು. ಯಾಕಂದರೆ ಅಧ್ಯಾಸ ನಿವೃತ್ತಿ ಆಗಬೇಕು. ನಾವು ಅಧ್ಯಾಸದಿಂದ ಕೂಡ್ಕೊಂಡ್ಬಿಟ್ಟೇವಿ. ನಮಗೆ ನಮ್ಮ ಮನಸ್ಸು ಈ ದೇಹ ಮತ್ತು ಇಂದ್ರಿಯಗಳಲ್ಲಿ, ಈ ಪ್ರಪಂಚದಲ್ಲಿ ಇದರಲ್ಲಿನೇ ಇದೇ ಸತ್ಯ ಅನ್ನುವಂಥ, ಇದೇ ನಾನು ನನ್ನದು ಅನ್ನುವಂಥ ಈ ದೇಹಾದಿ ವಾಸನೆಗಳಿಂದ ನಾವು ಕೂಡ್ಕೊಂಡ್ಬಿಟ್ಟಿದ್ದೀವಿ. ಅದರ ಮೂಲಕವಾಗಿ ನಮಗೆ ಜನ್ಮ ಮರಣಗಳು ಉಂಟಾಗ್ತಾ ಇದ್ದಾವೆ. ಅದಕ್ಕೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಪ್ರಾರಬ್ಧಂ ಪುಷ್ಯತೀವ ಪುರಿತಿ ನಿಶ್ಚಿತ್ಯ ನಿಶ್ಚಲಃ ಧೈರ್ಯಮಾಲಂಬೆ ಯತ್ನೇನ ಸ್ವಾಧ್ಯಾಸಾಪನಯನಂ ಕುರು. ಪ್ರಾರಬ್ಧಂ ವಪುಃ ಪುಷ್ಯತಿ. ನೋಡ್ರಿ, ಇಲ್ಲಿ 3 ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಶಾಸ್ತ್ರದಲ್ಲಿ ಹೇಳ್ಕೊಂಡು ಬರ್ತಾರೆ. ಒಂದು ಸಂಚಿತ ಕರ್ಮ, ಇನ್ನೊಂದು ಪ್ರಾರಬ್ಧ ಕರ್ಮ, ಮತ್ತೊಂದು ಆಗಾಮಿ ಕರ್ಮ ಅಂತ 3 ಕರ್ಮಗಳದಾವು. ನಾವು ಎಷ್ಟೋ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮ ಅದು ಸಂಚಿತವಾಗಿ, ಅದು ರಾಶಿ ರಾಶಿಯಾಗಿ ನಾವು ಮಾಡಿದ ಕರ್ಮ ಅದು ಉಳ್ಕೊಂಡ್ಬಿಟ್ಟದದು. ಅದು ಪರ್ವತಪ್ರಾಯವಾಗ್ಯದ. ಅದರೊಳಗೆ ಭಗವಂತ ನಮಗೊಂದು ಸ್ವಲ್ಪ ಕೊಡ್ತಾನೆ. ಈ ನೋಡಪ್ಪ, ಈ ಕರ್ಮದ ಫಲವನ್ನು ನೀನು ಅನುಭವಿಸ್ಕೊಂಡು ಬಾ ಅಂತೇಳಿ ನಮಗೊಂದು ದೇಹವನ್ನು ಕೊಟ್ಟು
ಆ ಕರ್ಮದ ಫಲವನ್ನು ಅನುಭವಿಸ್ಲಿಕ್ಕೆ ನಮ್ಮನ್ನು ಕಳಿಸ್ತಾ ಇದ್ದಾನೆ. ನಾವೇನು ಮಾಡ್ತೀವಿ? ಆ ಪ್ರಾರಬ್ಧ ಭೋಗ, ಪ್ರಾರಬ್ಧ ಅಂತಂದ್ರೆ ಏನು? ಯಾವ ಕರ್ಮ ಈಗ ನಮಗೆ ಅನುಭವಿಸ್ತಿರುವಂಥ ಫಲವನ್ನು ಕೊಡುವುದಕ್ಕೆ ಪ್ರಾರಂಭ ಆಗೈತಲ್ಲ, ಅದು ಪ್ರಾರಬ್ಧ ಅಂತ ಹೇಳಿಸ್ಕೊಳ್ತದೆ. ಈಗ ಪ್ರತ್ಯಕ್ಷ ನಾವು ಈ ಸದ್ಯ ಏನು ಆ ಕರ್ಮದ ಫಲ ನಮಗೆ ಫಲ ಕೊಡಕತ್ತದ, ಆ ಕರ್ಮ ಆ ಫಲ ಕೊಡಕತ್ತದ, ಅದನ್ನು ನಾವು ಅನುಭೋಗ ಮಾಡ್ತಾ ಇದ್ದೀವಿ. ಆ ಅನುಭವಿಸ್ತಿರ್ತಕ್ಕಂಥ ಫಲವನ್ನು ಕೊಡಲಿಕ್ಕೆ ಯಾವ ಕರ್ಮ ಪ್ರಾರಂಭ ಆಗೈತೆ ಅದಕ್ಕೆ ಪ್ರಾರಬ್ಧ ಅಂತ ಕರ್ಕೊಂಡು ಬಂದರು. ಇದನ್ನು ಮಾತ್ರ ಯಾರಿಂದಲೂ ಪರಿಹಾರ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಅದನ್ನು ಅನುಭೋಗಿಸೇ ತೀರಿಸ್ಬೇಕಂತಾರ. ಪ್ರಾರಬ್ಧ ಭೋಗ ಅದು ಬಿಟ್ಟ ಬಾಣ ಇದ್ದಂಗೆ. ಈ ಒಂದು ಬಾಣ ಬಿಟ್ಟಿರ್ತಾನೆ, ಆ ಬಾಣ ತನ್ನ ವೇಗ ಇರು ಪರ್ಯಂತರವಾಗಿ ಹೋಗ್ತದೆ. ಆ ವೇಗ ಮುಗಿತಂದ್ರೆ ಬಿದ್ದು ಹೋಗ್ತದೆ. ಹಂಗೆ ತಸ್ಯ ತಾವ ದೇವಚರನ್ ಯಾವನ್ನು ವಿಮೋಕ್ಷತ ಸಂಪತ್ಸೆ ಶ್ರುತಿ ಹೇಳ್ತದೆ. ಈ ಜ್ಞಾನಿಯ ಶರೀರವೂ ಕೂಡ ಯಾವಾಗ ಬ್ರಹ್ಮಜ್ಞಾನ ಆದ ಕೂಡಲೇ ಈ ಯಾವುದು ಅಜ್ಞಾನ ನಷ್ಟ ಆಗಿಬಿಡ್ತದೆ. ಅಜ್ಞಾನದ ಕಾರ್ಯವಾಗಿರ್ತಕ್ಕಂಥ ಕರ್ಮಗಳು ಅವು ಕೂಡ ನಾಶ ಆಗಿಬಿಡ್ತಾವೆ. ಮತ್ತು ನಮ್ಮ ಶರೀರ ಉಳಿಬೇಕಾದ್ರೆ ಕರ್ಮದಿಂದ ಉಳ್ಕೊಂಡಿರ್ತದೆ. ಮತ್ತು ಕರ್ಮ ನಾಶ ಆದಮೇಲೆ ದೇಹನ ಬಿದ್ದು ಹೋಗ್ಬೇಕಾಗಿತ್ತಲ್ಲ. ಮತ್ತು ಜ್ಞಾನಿ ದೇಹ ಯಾಕೈತಿ ಅಂತಂದರೆ ಅದು ಪ್ರಾರಬ್ಧ ಭೋಗ ಇರು ಪರ್ಯಂತರವಾಗಿ ಶರೀರ ಜ್ಞಾನಿ ಶರೀರ ಇರ್ತದೆ. ಯಾವಾಗ ಅವನು ಪ್ರಾರಬ್ಧ ಭೋಗವನ್ನು ಅನುಭೋಗಿಸಿ ಮುಗಿಸಿದ ಅಂತಂದರೆ ಆವಾಗದು ಶರೀರ ಬಿದ್ದು ಹೋಗ್ತದೆ, ಅವನು ಪರಬ್ರಹ್ಮ ಸ್ವರೂಪನೇ ಆಗ್ತಾನೆ. ಅತ್ರ ಬ್ರಹ್ಮ ಸಮಸ್ಮೃತಿ, ಇಲ್ಲೇ ಅವನು ಬ್ರಹ್ಮನಾಗಿ ಬಿಡ್ತಾ ಇದ್ದಾನೆ ಅಂತ. ನಸ ಪುನರಾವರ್ತತೆ, ಅವನಿಗೆ ಪುನಃ ಜನ್ಮ ಅನ್ನುವಂಥದ್ದಿಲ್ಲ. ಅದಕ್ಕೆ ಇಲ್ಲಿ ಪ್ರಾರಬ್ಧಂ ವಪುಹು ಪುಷ್ಯತಿ. ಈ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಏನು ಮಾಡ್ತದೆ ಅಂತಂದರೆ ಈ ಶರೀರವನ್ನು ಪೋಷಣೆ ಮಾಡ್ತದೆ ಅಂತ. ಈ ಶರೀರವನ್ನು ಪೋಷಣೆ ಮಾಡೋದು ಯಾವುದು ಅಂತಂದರೆ ಇದು ಪ್ರಾರಬ್ಧ ಕರ್ಮ. ಯಾಕಂದರೆ ಪ್ರಾರಬ್ಧ ಕರ್ಮ ನಾಶ ಆಯಿತು ಅಂತಂದರೆ ಶರೀರ ಪಾತ ಆಗಿಬಿಡ್ತದೆ. ಆವಾಗ ವಿದೇಹ ಕೈವಲ್ಯವನ್ನು ಪಡೀತಾ ಇದ್ದಾನೆ. ತತ್ವಜ್ಞಾನಿ ಅವನ ಶರೀರ ಬದುಕೊಂಡಿರ್ತದೆ, ಆದರೂ ಅವನಿಗೆ ಅದರಲ್ಲಿ ಅಧ್ಯಾಸ ಇಲ್ಲ, ಅವನಿಗೆ ಅದರ ಮೇಲೆ ಅಭಿಮಾನ ಇಲ್ಲ, ಅವನಿಗೆ ಮೋಹ ಇಲ್ಲ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ವಿಷಯದಲ್ಲಿ ನಿರಪೇಕ್ಷೆ. ಶರಣರು ಹೇಳ್ಕೊಂಬಂದಾರ. ಜ್ಞಾನಿಗೆ ಶರೀರದಲ್ಲಿ ಮೋಹ ಇರ್ತದೇನು ಅಂತಂದ್ರೆ ಇರೋದಿಲ್ಲ. ಆದ್ದರಿಂದ ಆ ಪ್ರಾರಬ್ಧ ಭೋಗ, ಪ್ರಾರಬ್ಧ ಕರ್ಮ ಅವನ ಶರೀರ ರಕ್ಷಣೆ ಮಾಡಲಿಕ್ಕತ್ತದ, ಪೋಷಣೆ ಮಾಡಕ್ಕತ್ತದ. ಇತಿ ನಿಶ್ಚಿತ್ಯ ಸನ್, ಹಿಂಗೆ ಅವನು ನಿಶ್ಚಯ ಮಾಡಿಕೊಂಡು ಅವನು ನಿರ್ವಿಕಾರ ಚಿತ್ತನಾಗಿರ್ತಾ ಇದ್ದಾನೆ. ಅವನ ಚಿತ್ತ ಅನ್ನುವಂಥದ್ದು ನಿರ್ವಿಕಾರವಾಗಿರ್ತದೆ. ಅವನು ಯಾವುದೇ ಕಾರಣಕ್ಕೂ ಅವನ ಚಿತ್ತ ವಿಕಾರ ಹೊಂದೋದಿಲ್ಲ. ಧೈರ್ಯಂ ಆಲಂಬ್ಯ, ಅವನು ಧೈರ್ಯವನ್ನು ಆಶ್ರಯಿಸಿ ಏನು ಮಾಡ್ತಾನೆ? ಯತ್ನೇನ ಸ್ವಾಧ್ಯಾಸಾಪನಯಂ ಕುರು. ಅವನೇನು ಮಾಡಬೇಕಪ್ಪ ಅಂದರೆ ಈ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಶರೀರವನ್ನು ಪೋಷಣೆ ಮಾಡ್ತದಂತೇಳಿ ನಿಶ್ಚಯ ಮಾಡಿಕೊಂಡು ಆ ನಿರ್ವಿಕಾರ ಚಿತ್ತವುಳ್ಳವನಾಗಿ ಧೈರ್ಯವನ್ನು ಆಶ್ರಯ ಮಾಡಿಕೊಳ್ಬೇಕು. ಧೈರ್ಯವಾಗಿರಬೇಕಂತಾರೆ ತತ್ವಜ್ಞಾನಿ. ಧೈರ್ಯವಾಗಿರ್ತಾನೆ. ಅವನಿಗೆ ಯಾವುದೇ ಮೃತ್ಯುವಿನ ಭಯ ಆಗಲಿ, ಯಾವುದೇ ಭೀತಿ ಇರ್ತದೇನು ಅಂತಂದರೆ ಅವನಿಗಿರೋದಿಲ್ಲ. ಆದ್ದರಿಂದ ನಿನ್ನಲ್ಲಿರ್ತಕ್ಕಂಥ ಯಾವ ಒಂದು ಅಧ್ಯಾಸ ಅನ್ನುವಂಥದ್ದು ನಿನಗೆ ಅಧ್ಯಾಸ ಆಗೈತಲ್ಲ, ಈ ದೇಹ ನಾನು ಅನ್ನುವಂಥ ಅಧ್ಯಾಸ ಆಗೈತಲ್ಲ, ಇಂದ್ರಿಯ ಅಂತಃಕರಣದಲ್ಲಿ ನಿನಗೆ ಅಧ್ಯಾಸ ಉಂಟಾಗೈತಲ್ಲ, ಅದನ್ನು ನೀನೇನು ಮಾಡಬೇಕು ಅಂತಂದರೆ ಆ ಧೈರ್ಯವನ್ನು ಆಶ್ರಯ ಮಾಡಿಕೊಂಡು ಅಧ್ಯಾಸವನ್ನು ನಿವಾರಣೆ ಮಾಡಿಕೊಳ್ಬೇಕು, ಅದನ್ನು ನಿರಸನ ಮಾಡಿಕೊಳ್ಬೇಕು ಅಂಥೇಳಿ ಇಲ್ಲಿ ಪ್ರತಿಯೊಂದು ಶ್ಲೋಕದಲ್ಲಿ ಅದನ್ನು ಹೇಳ್ಕೊತ ಬರ್ತಾ ಇದ್ದಾರೆ. ಯಾಕಂದರೆ ಆ ಅಧ್ಯಾಸವೇ ನಮಗೆ ಜನ್ಮಕ್ಕೆ ಕಾರಣ ಆಗ್ಯದ. ನಾವೇನು ತಪ್ಪು ತಿಳ್ಕೊಂಡು ಬಿಟ್ಟಿದ್ದೀವಿ. ಯಾಕೆಂದರೆ ನಾವು ಪ್ರತ್ಯೇಕಾತ್ಮ ಸ್ವರೂಪ, ಪರಬ್ರಹ್ಮ ಸ್ವರೂಪ. ನಮಗೆ ಹುಟ್ಟಿಲ್ಲ, ಸಾವಿಲ್ಲ, ಸಂಸಾರದ ಯಾವ ದುಃಖಗಳು ಇಲ್ಲ. ಆದರೂ ನಾನು ದುಃಖಿ ಅಂತೀನಿ, ನಾ ಹುಟ್ಟೀನಿ ಅಂತೀನಿ, ನಾ ಸಾಯ್ತೀನಿ ಅಂತೀನಿ. ಇವೆಲ್ಲ ಆಗಿದ್ದು ಎದರ್ಲಿಂದ ಅಂತಂದ್ರೆ ಈ ಒಂದು ಅಧ್ಯಾಸದಿಂದ. ಅಧ್ಯಾಸಕ್ಕೆ ಕಾರಣ ಏನಪ್ಪ ಅಂದರೆ ಅಜ್ಞಾನ ಮೂಲಕ ನಮಗೆ ಅಧ್ಯಾಸ ಆಗ್ಯದ. ಈ ಅಜ್ಞಾನ ನಷ್ಟ ಆಯಿತು ಅಂತಂದರೆ ಅಧ್ಯಾಸ ಹೊರಟು ಹೋಗ್ತದೆ. ಅದಕ್ಕೆ ಇಲ್ಲಿ ಅಧ್ಯಾಸವನ್ನು ನಾವು ಆದಷ್ಟು ಪ್ರಯತ್ನಪೂರ್ವಕವಾಗಿ
ಅದನ್ನು ನಾವು ದೂರ ಮಾಡಿಕೊಳ್ಬೇಕು. ಶಾಸ್ತ್ರಗಳ ಶ್ರವಣದಿಂದ ಅದನ್ನು ಮನನಿಧಿಧ್ಯಾಸನ ಮಾಡೋದ್ರ ಮೂಲಕವಾಗಿ ನಮ್ಮಲ್ಲಿರ್ತಕ್ಕಂಥ ಅಧ್ಯಾಸ ಅದು ನಿವೃತ್ತಿಯಾಗಿ ಹೋಗ್ತದೆ. ಅದಕ್ಕೆ ಇಲ್ಲಿ ಆಚಾರ್ಯರು ಪ್ರಾರಬ್ಧಂ ಪುಷ್ಯತಿ ವಪು ಇತಿ ನಿಶ್ಚಿತ್ಯ ನಿಶ್ಚಲ ಧೈರ್ಯಮಾಲಂಬ್ಯ ಯತ್ನೇನ ಸ್ವಾಧ್ಯಾಸ ಅಪನಯನಂ ಕುರು ಅಂತ ಹೇಳಿದರು. ಅಂದರೆ ಈ ಶರೀರವನ್ನು ಪ್ರಾರಬ್ಧ ಅನ್ನುವಂಥದ್ದು ಪೋಷಣೆ ಮಾಡ್ತದಂತೆ ನಿಶ್ಚಯ ಮಾಡಿಕೊಂಡು ನೀನು ನಿಶ್ಚಲಸ್ಸನ್ನಂತೇಳಿದರು. ನಿನ್ನ ಚಿತ್ತ ಅನ್ನುವಂಥ ನಿರ್ವಿಕಾರವುಳ್ಳದ್ದಾಗಿ ಧೈರ್ಯಂ ಆಲಂಬ್ಯ, ನೀನು ಧೈರ್ಯವನ್ನು ಆಶ್ರಯಿಸಿ ಪ್ರಯತ್ನದಿಂದ ನಿನ್ನ ಯಾವ ಒಂದು ಅಧ್ಯಾಸ ಅನ್ನುವಂಥದ್ದನ್ನು ಹೋಗಲಾಡಿಸಿಕೋ, ಅದನ್ನು ನಿವೃತ್ತಿ ಮಾಡಿಕೋ ಅನ್ನುವಂಥ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಮತ್ತು ಮುಂದಿನ ವಿಚಾರವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಈ ಎರಡು ನುಡಿಗಳ ಸಂಸ್ಕೃತಿಗೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.